ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ನಮ್ಮ ಒಂದು ಕಾರ್ಯಕ್ರಮನ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಸರಳವಾಗಿರುವಂಥ ಪರಿಹಾರಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ತಾ ಬರ್ತೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಹಲವಾರು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಈಗ ನಾವು ಮಾಧ್ಯಮದಲ್ಲಿ ಕೂಡ ನೋಡ್ತಾ ಇದ್ದೀವಿ, ಕಳೆದ ಕೆಲವು ದಿನಗಳ ಹಿಂದೆ ನಡೆದಂಥ ಒಂದು ಘಟನೆ ಅಂತ ಹೇಳ್ಬೋದು. ಹುಬ್ಬಳ್ಳಿನಲ್ಲಿ ಈ ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ, ಈ ಲವ್ ಮಾಡಿದಾಗ ಯಾಕೆ ಆ ಒಂದು ಹಂತಕ್ಕೆ ಹೋಗ್ತಾರೆ, ಎಲ್ಲೋ ಒಂದು ಕಡೆ ತಾನು ಲವ್ ಮಾಡಿದಂಥ ಹುಡುಗಿನೇ ಅಥವಾ ಹುಡುಗನ್ನೇ ಕೊಲೆ ಮಾಡುವಂಥ ಒಂದು ಪರಿಸ್ಥಿತಿಗೆ ಹೋಗ್ತಾರೆ ಅಂತ ಹೇಳ್ಬೋದು. ಅವರ ಒಂದು ಮನಸ್ಥಿತಿ ಯಾಕೆ ಆ ರೀತಿ ಇರುತ್ತೆ, ಈ ಹಂತಕ್ಕೆ ಹೋಗುವಂಥ ಜಾತಕಗಳು ಯಾವ ರೀತಿ ಇರುತ್ತೆ, ಆ ಸಂದರ್ಭದಲ್ಲಿ ಅವರು ಅವಾಯ್ಡ್ ಮಾಡ್ಕೊಂಡಿದ್ದರೆ ಇಷ್ಟೆಲ್ಲ ಅನಾಹುತಗಳೇ ಆಗ್ತಾ ಇರಲಿಲ್ಲ. ಆದರೆ ಅಂಥ ಮನಸ್ಥಿತಿ ಆ ವ್ಯಕ್ತಿಗೆ ಬರುವಂಥದ್ದಕ್ಕೆ ಕಾರಣಗಳು ಏನಿರ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯೈಶ್ವರ್ಯಾಭಿವೃದ್ಧಿರಸ್ತು. ಈ ಪ್ರಶ್ನೆ ಬಹಳ ಘೋರವಾಗಿರುವಂಥದ್ದು, ತುಂಬ ನೋವಾಗುವಂಥದ್ದು, ತುಂಬ ದುಃಖವಾಗುವಂಥದ್ದು, ಬಹಳ ಬೇಸರವನ್ನು ವ್ಯಕ್ತಪಡಿಸುವಂಥದ್ದು. ಯಾಕೆಂದರೆ ಆ ಮಗು ಅವರ ತಂದೆ ತಾಯಿಗಳ ಜೀವ ಆಗಿರುತ್ತೆ, ಅವರ ಕುಟುಂಬದ ರಕ್ಷಣೆ ಆಗಿರುತ್ತೆ, ಅವರ ಕುಟುಂಬದ ಅದ್ಭುತವಾದ, ಅದ್ವಿತೀಯವಾದ, ಆಹ್ಲಾದವಾಗಿರುತ್ತೆ, ಆನಂದವಾಗಿರುತ್ತೆ. ಅದಕ್ಕಿಂತಲೂ ಹೆಚ್ಚಿಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರ ಮನೆಯ ಒಂದು ಸಂತೋಷ ಆ ಮಗು. ಆ ಸಂತೋಷವನ್ನೇ ತೆಗೆದುಕೊಂಡಾಗ ಹೇಗಿರುತ್ತೆ? ನಾವು ಎಲ್ಲದಕ್ಕೂ ಎಲ್ಲ ಸಂದರ್ಭದಲ್ಲೂ ಏನೂ ಮಾತಾಡ್ತಕ್ಕಂತಹದ್ದು ಅಲ್ಲ. ಇಲ್ಲಿ ಸ್ವಲ್ಪ ನಾವು ಹೊತ್ತು ಕೊಡೋದಾದರೆ, ನೀವು ನೋಡಿ, ಈ ಕ್ರಿಯಾಲಿಟಿ, ಈ ಹಿಂಸೆ ಅಂತಕ್ಕಂತಹ ಗುಣಗಳು ಯಾರಲ್ಲಿ ಹೆಚ್ಚಿಗಿರ್ತವೆ ಅಂತ. ಯಾರೋ ಒಬ್ಬರು ಛೇಡಿಸ್ತಾರೆ, ಈ ಅಸ್ಪೃಶ್ಯತೆ, ಅದು ಇದು, ನಾವು ಬ್ರಾಹ್ಮಣರು ಅವ್ರು ಏನು ಮಾಡ್ತಾರೆ ಮಹಾ ಅಂದರೆ, ಗಂಟೆ ಹೊಡ್ಕೊಂಡು ಮೂಗಿಡ್ಕೊಂಡು ಸಂಧ್ಯಾವಂದನೆ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ತೆಪ್ಪಗೆ ಬಿದ್ದಿರ್ತಾರೆ. ಈ ತರಹದ ಬಹಳ ಅಲಿಗೇಷನ್ಸನ್ನು ನೀವು ಕಾಣ್ತಾ ಇರ್ತೀರಿ. ಆದರೆ ಯಾರ ತಂಟೆಗೂ ಅವರು ಬರೋದಿಲ್ಲ, ಅವ್ರನ್ನ ಕೆಲವರಲ್ಲಿ ನಿಂದಿಸ್ತಾ ಇರ್ತಾರೆ. ನೀವು ಗಮನಿಸ್ತಾ ಬನ್ನಿ, ದೇಶಗಳ ಮಧ್ಯೆ ವೈಷಮ್ಯ ಆಗಿರ್ಬೋದು, ಭಾಷೆಗಳ ಮಧ್ಯೆ ವೈಷಮ್ಯ ಆಗಿರಬಹುದು, ವ್ಯಕ್ತಿಗಳ ಮಧ್ಯೆ ವೈಷಮ್ಯ ಆಗಿರಬಹುದು, ಮನೆ ಅಕ್ಕಪಕ್ಕದ ವೈಷಮ್ಯಗಳಾಗಿರಬಹುದು, ನಾಡು ನುಡಿಯ ವೈಷಮ್ಯಗಳಾಗಿರಬಹುದು. ಇಲ್ಲಿ ನಾನು ಒಂದು ಪಾಯಿಂಟ್ ಆ್ಯಡ್ ಮಾಡ್ತಾ ಇರೋದು, ಅವರು ತಿನ್ನೋ ಅಂಥ ಆಹಾರಗಳು ಅವರನ್ನು ಏನು ಮಾಡ್ತವೆ ಅಂತ. ಇದಕ್ಕೆ ಜಾತಕವನ್ನು ತರೋದಲ್ಲ ಅಂತ ತರ್ತೀನಿ, ಅಲ್ಲಿ ಕೂಡ ಒರಿಜಿನಲ್ ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. ಆದರೆ ನಮಗೆ ಎದ್ದು ಕಾಣುವಂಥದ್ದು ಸಾತ್ವಿಕ ಆಹಾರ ಏನು ಮಾಡ್ತಾ ಇದೆ, ನೀವು ಉಣ್ತಕ್ಕಂತಹ ರಜೋತಮೋ ಏನು ನಿಮ್ಮನ್ನು ಮಾಡ್ತಾ ಇದೆ, ನಿಮ್ಮನ್ನು ಆ ಒಂದು ದುಸ್ಥಿತಿಗೆ ತಳ್ಳುವಂಥದ್ದು. ಪಾಪ ಕಣಯ್ಯ, ನೀನು ಅವಳನ್ನ ಲವ್ ಮಾಡಿದೀಯಾ, ನೀನನ್ನು ಆಕೆಯನ್ನು ಮಾಡಿದಾಳೆ, ಒಪ್ಕೊಡ್ತೀನಿ. ನಾನು ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟ್ರೆ ಬಹಳ ಖುಷಿ ಆಗುತ್ತೆ, ದೇಶದ ಬಗ್ಗೆ ಮಾತಾಡಲಿಕ್ಕೆ ಮತ್ತಷ್ಟು ನನಗೆ ಆನಂದ ಆಗುತ್ತೆ. ಇತಿಹಾಸದ ಬಗ್ಗೆ ತಿಳಿದು ಮಾತಾಡೋದಂತಂದರೆ, ಹಿಂದೆ ನಡೆದು ಹೋಗಿರತಕ್ಕಂತಹ ಘಟನೆಗಳನ್ನು ಮತ್ತು ನಾವು ಪುನರಾವರ್ತನೆ ಮಾಡಿಕೊಳ್ತಕ್ಕಂಥ ಸಂಗತಿಗಳೇ ಇತಿಹಾಸ. ಅದನ್ನು ನಾವು ತುಂಬ ಸ್ವಾದವಾಗಿ ಉಣ್ತಕ್ಕಂತಹದ್ದು ಪಂಚಾಮೃತವೇ ಇತಿಹಾಸ. ಆದರೆ ಈ ಇತಿಹಾಸದುದ್ದಕ್ಕೂ ಕೂಡ ನಾವು ಒಮ್ಮೆ ಇಣುಕಿ ನೋಡಿದಾಗ ಎಲ್ಲೋ ಒಂದು ಕಡೆ ಮನ ಬಾಧಿಸ್ತಕ್ಕಂತಹದ್ದು ಈ ರೀತಿಯ ಅವರ ಏಜು ಕರೆಕ್ಟಾಗಿ ಇಷ್ಟು 1 ವರ್ಷನ 2 ವರ್ಷನ ಅಥವಾ 3 ವರ್ಷ ಲವ್ ಮಾಡ್ಕೊಂಡು ಬಂದಿದ್ರಲ್ಲ, ಅದು ನಿನ್ನನ್ನು ಆ ಹುಡುಗಿ ಪ್ರೇಮಿಸಿದ್ದಾಗಿರ್ಬೋದು, ನೀನು ಆ ಹುಡುಗಿನ ಪ್ರೀತಿಸಿದ್ದಾಗಿರ್ಬೋದು, ನಿನಗೆ ಆ ಕ್ರೂರತ್ವ ಅಂತ ಮನಸ್ಸಿಗೆ ಬಂದಾಗ ಬಹುಶಃ 3 ವರ್ಷಗಳದ್ದು ಯಾವುದೇ ಪ್ರೀತಿ ನಿನಗೆ ಅಡ್ಡ ಬರಲಿಲ್ವ ಅಲ್ಲಿ? ಅರೆ, ನಾನು ಯಾಕೆ ಇಲ್ಲಿ ತನಕ ಹೋಗಬೇಕು? ಅವಳಿಗೆ 10-20 ಬಾರಿ ಚುಚ್ಚೋಷ್ಟು ಅವಳೇನು ಮಾತಾಡಿರಬಹುದು. ಬಹುಶಃ ಒಲ್ಲೆ ನೀನು ಬೇಡ ಅಂತಂದಿದ್ರು ಕೂಡ ನೀನು ಮತ್ತೂ ಕೂಡ ಆಕೆಯನ್ನು ಪುಸಲಾಯಿಸಿ ಮತ್ತೂ ಕೂಡ ನಿನ್ನ ನೋಡೋ ಹಾಗೆ ಪ್ರೇಮದ ಅಂಕುರವನ್ನೇ ಬಿತ್ತಬೇಕೇ ವಿನಃ ನೀನು ಈ ರೀತಿಯ ಕರಾಳವಾಗಿರ್ತಕ್ಕಂಥ ಕಗ್ಗೋಲೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಸಮಂಜಸವಲ್ಲ. ಪಾಪ ಇಲ್ಲೊಂದು ಎಚ್ಚೆತ್ಕೊಳ್ಳೋದೆ ಅಂತಂದರೆ, ಅವರ ತಂದೆ ಒಂದು ಮಾತು ಹೇಳ್ತಾರೆ, ನನ್ನ ಮಗನಿಗೆ ಇವತ್ತೇ ನೀವು ಎಂಥ ಶಿಕ್ಷೆ ಕೊಟ್ಟರು ನಾನು ತೃಪ್ತಿ ಪಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಅಂದರೆ ತಂದೆ ತಾಯಿಗಳಿಗೆ ಸಂತಸ ತಾರದ ಮಕ್ಕಳು ಇದ್ದರೂ ಲಾಭವಿಲ್ಲ, ಹೋದರೂ ನಷ್ಟವಿಲ್ಲ. ಅದಕ್ಕೆ ಇವನು ಸಾಕ್ಷಿಯಾದ. ಈ ನಾನ್ಸೆನ್ಸ್ ಯಾವನಿವ ಬ್ಲಡಿ ಫೆಲೋ ರಾಸ್ಕಲ್.
ಈ ತರಹದ್ದಿದೆಯಲ್ಲ ತುಂಬ ಕ್ರೂರತ್ವ, ತುಂಬ ಮೃಗೀಯ ಗುಣ. ಮೃಗಗಳಲ್ಲೂ ಕೂಡ ನೀವು ನೋಡಿರ್ತೀರಿ, ಅಲ್ಲಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇಲಿನ ಬೆಕ್ಕ ಆಟ ಆಡಿಸುತ್ತೆ, ಬೆಕ್ಕಿನ ಇಲಿ ಅವು ಹಾಗೆ ವೈರತ್ವ ಅಷ್ಟು ಚೆನ್ನಾಗಿರ್ತವೆ ರೀ. ಆದರೆ ಮಾನವರ ಗುಣಗಳು ಧರ್ಮಕ್ಕೆ ಪದಚ್ಯುತಿ ತರ್ತಾ ಇದ್ದೀರಿ. ಆದರೆ ಆ ಹೆಣ್ಣು ಮಗು ಪಾಪ ಅಂದುಕೊಂಡಿರಲಿಲ್ಲ. ಅವರ ತಾಯಿ ಹೇಳ್ತಾಳೆ, ಆ ಹೆಣ್ಣು ಮಗುವಿನ ತಾಯಿ ಕೇವಲ ನನಗೂ ನನ್ನ ಮಗಳಿಗೂ 10 ಹೆಜ್ಜೆ ಅಷ್ಟೇ ಡಿಸ್ಟೆನ್ಸ್ ಇದ್ದಿತ್ತು ಅಂತ. ನಾನು ನೋಡ್ತಿದ್ದಾಗೆ ಅವನು ಚುಚ್ಚಿಬಿಟ್ಟ ಅಂತ. ಹೇಗಿರಬೇಕು ಆ ತಾಯಿಯ ಕರಳು. ಏನಂತಹದ್ದು, ಈಗ ಏನು ಸಾಧನೆ ಮಾಡ್ತೀನಿ ನೀನು? ಜೈಲಲ್ಲಿ ಕುಳಿತುಕೊಂಡು, ಅಥವಾ ನಿನಗೆ ಸಾಧ್ಯ ಆದರೆ ಮರಣದಂಡನೆ ವಿಧಿಸೋದು ಬಿಟ್ಟರೆ ಬೇರೆ ಇನ್ನೆಂಥದ್ದು ಇಲ್ಲ. ಆಕೆಗೆ ತೃಪ್ತಿ ಆಗಬೇಕು, ಆಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಮನೆಯವರಿಗೆ ಅಥವಾ ನಿನ್ನನ್ನು ಹೆತ್ತ ತಂದೆ ತಾಯಿಗೆ ತೃಪ್ತಿ ಸಿಗೋದಾದರೆ ನಿನಗಿರುತ್ತೆ ಒಂದೇ ಒಂದು ಮರಣದಂಡನೆ. ಏನಪ್ಪ ಸಾಧನೆ ಮಾಡಿದೆ? ಆ ಕೋಪವನ್ನು ಯಾರು ಕಂಟ್ರೋಲ್ ಮಾಡ್ಕೊಳ್ತಾರೆ, ಅದೇ ಹೇಳೋದು ನಾನು. ಕೋಪವನ್ನು ನಿಮ್ಮ ಕೈಗೆ ತಗೋಬೇಡಿ ಅಂತ. ಯಾವುದೇ ಕಾರಣಕ್ಕೆ ಕೋಪ ಅನ್ನೋದು ಮಾತ್ರ, ನಾನು ಎಲ್ಲ ಸಂದರ್ಭದಲ್ಲಿ ಹೇಳ್ತೀನಿ, ತಾಳ್ಮೆ ಅನ್ನೋದು ನಿಮ್ಮ ಜ್ವೆಲ್ಸ್, ತಾಳ್ಮೆ ಅನ್ನೋದು ನಿಮ್ಮ ಆಭರಣ, ತಾಳ್ಮೆ ಅನ್ನೋದು ನಿಮ್ಮ ಜೀವನ. ಯಾವಾಗಲೂ ಅಷ್ಟು ಎಂಥ ಸಂದರ್ಭದಲ್ಲಿ ನೀವು ಡೈವರ್ಟ್ ಆಗಬೇಕಲ್ಲಿ. ಅಂತಹದ್ದು ಈ ಹುಡುಗ ಮಾಡಿದ್ದು ಬಹಳ ನೋವಿದೆ, ಬಹಳ ದುಃಖ ಇದೆ. ಏನೇ ಆಗಿದ್ದರೂ ಕೂಡ ಆ ತರಹದ್ದು ಇನ್ನಿರ್ತಕ್ಕಂಥ ತಂದೆ ತಾಯಿಗಳು ಕೂಡ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಅಂದರೆ ಆ ಮಕ್ಕಳು ಕೂಡ ಎಚ್ಚೆತ್ಕೊಳ್ಳಿ. ಯಾರನ್ನಾದರೂ ಕೂಡ ನಾನು ಧರ್ಮಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಧರ್ಮದವರು ಈ ಧರ್ಮವನ್ನಾಗಲಿ ಮಾಡೋದು ಮಾತ್ರ. ನಿಮ್ಮ ಇಬ್ಬರು ಮನಸ್ಸು ಒಂದಾಗಿದೆಯಾ, ಒಂದು ಬಾರಿ ನಡೆಯಲಿ. ಆದರೆ ಅಲ್ಲೂ ಕೂಡ ಪದಚ್ಯುತಿ ತಂದು ಬಿಡುತ್ತೆ. ಸಾಧ್ಯ ಆದಷ್ಟು ನಿಮ್ಮ ಧರ್ಮದಲ್ಲಿ ನೀವು ಮಾಡಿಕೊಳ್ಳಿ. ಆದರೆ ಈ ಹಂತಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಕ್ರಿಯಾಲಿಟಿ ಮೆರೆದು ನಿಮ್ಮನ್ನು ನೀವೇ ಏನು ಹೇಳ್ತಾರಲ್ಲ, ನಿಮ್ಮ ಶವದ ಪೆಟ್ಟಿಗೆಗೆ ನೀವೇ ಮಳೆ ಹೊಡ್ಕೊಂಡಾಗ ಆಗುತ್ತೆ ಇದು. ಅದಕ್ಕಾಗಿ ನೀವು ಅನ್ಯ ಧರ್ಮದವರನ್ನೇನಾದರೂ ಪ್ರೀತಿಸಿದರೆ, ಮದುವೆ ಮಾಡಿದರೆ, ವಿಧಿ ಇಲ್ಲ ಗುರುಗಳೇ, ನಡೆದೋಗ್ಬಿಟ್ಟಿದೆ ಕರ್ಮ ಅದು. ಎಸ್, ಒಪ್ಕೊಳ್ತೀನಿ. ಆದರೆ ಇನ್ನಿರ್ತಕ್ಕಂತಹದ್ದು ಇದೆಯಲ್ಲ, ಈಗ ನಿಮ್ಮ ಮಕ್ಕಳು, ಪ್ರೀತಿಯ ಮಕ್ಕಳ ನೀವು ಎಚ್ಚೆತ್ಕೊಳ್ಳಿ. ಕಾಲೇಜ್ ಅಂದ ಕೂಡಲೇ ನಿಮಗೆ ಲವ್ ಇಷ್ಟೇ ಕಾಣೋದು. ಅರೆ ಒಬ್ಬ ಲವರ್ ಇದ್ದರೆ ಅದಕ್ಕೊಂದು ವ್ಯಾಲ್ಯೂ ಬರೋದು, ಅದಕ್ಕೊಂದು ವೆಯ್ಟ್ ಬರೋದು ಅನ್ನೋ ಥರ ಇದೆಯಲ್ಲ ನಿಮ್ಮ ಕಾಲೇಜ್ ದಿನಗಳು. ಟೂ ಮಚ್ ಅದು. ದಯವಿಟ್ಟು ಆ ರೀತಿ ನೀವು ಯಾವುದೇ ಕಾರಣಕ್ಕೂ ಮಿತ್ರ ಅಂತಲೂ ಕೂಡ ಇರಬಾರ್ದು. ಒಂದೇ ಮಾತ್ರ ಹೇಳಿದ್ರೆ ಆ ಮಿತ್ರ ಕೂಡ ಮತ್ತೆ ಡೈವರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕನ್ವರ್ಟ್ ಆಗುತ್ತೆ ಅದು ನಿಮಗೆ. ಆ ಮಿತ್ರನೇ ನಿಮಗೆ ಮತ್ತೊಂದು ರೀತಿಯ ಲವರ್ ಆಗಿ ನಿಮಗೆ ಕನ್ವರ್ಟ್ ಆಗುವಂಥ ಪದ್ಧತಿ ಇರುತ್ತೆ. ಇದಕ್ಕೆ ಯಾವುದಕ್ಕೂ ಕೂಡ ಅಲ್ಲ, ಫ್ರೆಂಡ್ಶಿಪ್ ಇರಲಿ, ಆದರೆ ಆ ಫ್ರೆಂಡ್ಶಿಪ್ ಏನಾಗಿ ನಿಧಾನಕ್ಕೆ ಹೀಗೆ ತಿರ್ಕೊಳ್ಳುತ್ತೆ, ಈ ಕನ್ವರ್ಟ್ ಆದಾಗ ಮತ್ತು ಎಲ್ಲೋ ಒಂದು ಕಡೆ ಈ ರೀತಿಯ ಪಶ್ಚಾತ್ತಾಪಕ್ಕೆ ಬಿದ್ದು ಬಿಡುತ್ತಾರೆ. ಅದಕ್ಕೆ ತಂದೆ ತಾಯಿಗಳಿಗೆ ನೀವು ಕೊಡೋ ಕಾಣಿಕೆ ಇದೇನಾ? ತಂದೆ ತಾಯಿಗಳಿಗೆ ಕೊಡ್ತಕ್ಕಂಥದ್ದು ಇದೇನಾ? ಅವರ ಆಸೆಗಳನ್ನ ಪೂರೈಸೋ ರೀತಿ ಇದೇನಾ? ಹಾಗಾಗಿ ಪ್ರೀತಿಯ ಮಕ್ಕಳ, ಪ್ರೀತಿಯ ಕಾಲೇಜ್ ಸ್ಟೂಡೆಂಟ್ಸ್, ನೀವು ಎಚ್ಚೆತ್ಕೊಳ್ಳಬೇಕಾಗಿರ್ತಕ್ಕಂಥದ್ದು. ತಂದೆ ತಾಯಿಗಳು ಎಷ್ಟೋ ಸಾರಿ ಹೇಳಿರ್ತಾರೆ, ನೀವು ಕೇಳಿರಲ್ಲ. ಇದೊಂದು ಪಾಠ ಎಲ್ಲರೂ ಕೂಡ. ಆದರೆ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಮುಖಾಂತರ ನೀವು ನಿಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ಬುದ್ಧಿವಾದ ಹೇಳ್ತಿರ್ತೀರಿ. ನೋಡಿ, ಇವತ್ತೊಂದು ನಕ್ಷತ್ರ ಇದೆ, ಅದು ಮಹಾ ನಕ್ಷತ್ರ, ಸ್ವಾತಿ ನಕ್ಷತ್ರ. ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ತೊಗರಿಯನ್ನು, ಬೆಲ್ಲವನ್ನು ಕೊಡುವಂಥದ್ದು. ನನ್ನ ಮಗು ಬದಲಾಗಬೇಕು, ಬಹುಶಃ ನನ್ನ ಮಕ್ಕಳು ಈ ರೀತಿ ಇದ್ದರೆ, ಈ ತರಹದ ದಿನಗಳಲ್ಲಿ ನೀವು ಹೋದಾಗ ಸ್ವಾತಿ ಅನ್ನೋ ಮಹಾ ನಕ್ಷತ್ರ, ಯಾಕಂತಂದರೆ ನರಸಿಂಹಸ್ವಾಮಿ ಏನು ಮಾಡಿದರೂ ಕೂಡ ಹೇಗೆ ಅಂತಂದರೆ, ಅವನು ಆ ಅವತಾರದಲ್ಲಿ ಬಂದಿದ್ದ ಆ ಹಿರಣ್ಯಕಶಿಪನ ಸಂಹಾರ ಮಾಡಿಯೇ ಬಿಟ್ಟ. ಅವನು ಕೇಳಿಕೊಂಡಿದ್ದು ಕೂಡ ಹಾಗೆ ಇತ್ತು. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಅವನಿಗೆ ಕೇಳಿಕೊಂಡಿದ್ದು ಅಷ್ಟೂ ದಿನಗಳು ಹೇಗಿತ್ತು ಅಂತಂದರೆ, ಸಂಪೂರ್ಣವಾಗಿ ದೇವರಿಗೂ ಕೂಡ ದಾರಿ ಕಾಣಿಸೋದಿಲ್ಲ. ಇವನ ಸಂಹಾರ ಮಾಡಿದ ಹೇಗೆ ಅವನು ಹಂಗೆ ಕೇಳ್ಕೊಟ್ಟಿದ್ದ ಬ್ರಹ್ಮದೇವನಿಂದ. ಹಗಲಲ್ಲೂ ಸಾವು ಬರಬಾರ್ದು, ರಾತ್ರಿಯಲ್ಲೂ ಸಾವು ಬರಬಾರ್ದು, ಮನೆಯಲ್ಲೂ ಸಾವು ಬರಬಾರ್ದು, ಮನೆಯಿಂದ ಹೊರಗೂ ಸಾವು ಬರಬಾರ್ದು, ದೇವರನ್ನು ಸಂಹಾರ ಮಾಡೋ ಹಾಗಿಲ್ಲ, ಮನುಷ್ಯನನ್ನು ಸಂಹಾರ ಮಾಡೋ ಹಾಗಿಲ್ಲ, ರಾಕ್ಷಸರು ಮಾಡೋ ಹಾಗಿಲ್ಲ, ಅವನಿಗೆ ಸಾವು ಇಲ್ಲ ಅನ್ನೋದು ವ್ಯಕ್ತವಾಗಿದ್ದ. ಆದರೆ ಭಗವಂತನವನು ಬಂದು ಅವನನ್ನು ಇನ್ನೆಲ್ಲ ಹೆಚ್ಚು ಮಾಡೋದು ನಿಮ್ಗೆ ಗೊತ್ತಿರೋಂಥದ್ದೇ. ಅದಕ್ಕೆ ಅವನು ತುಂಬ ಅಷ್ಟು ಹೇಗಿತ್ತು ನರಸಿಂಹಸ್ವಾಮಿ ಅವತಾರದ ಭಯಂಕರವಾಗಿರುತ್ತೆ, ಉಗ್ರವಾಗಿರುತ್ತೆ. ಆ ರೂಪ ನೋಡಲಿಕ್ಕೆ ಭಯವಾಗುತ್ತೆ. ಅವನನ್ನು ಆ ತಣ್ಣಗೆ ಮಾಡಬೇಕಾದ ಭಕ್ತ ಪ್ರಹ್ಲಾದ ಸ್ತುತಿ ಅಂತ ಇರುತ್ತೆ. ಹಾಗೆ ಮಹಾಲಕ್ಷ್ಮಿ ತೊಡೆ ಮೇಲೆ ಕುಳಿತುಕೊಳ್ಳೋದು, ಆಗ ತಣ್ಣಗಾಗ್ತಾನೆ. ನಿಮ್ಮ ಮಕ್ಕಳಲ್ಲೂ ಕೂಡ ಅಂತಹದ್ದು ಕ್ರಿಯಾಲಿಟಿ ಬುದ್ಧಿ ಇದ್ದರೆ, ಏನು ಮಾಡಿದ್ರು ಹಠ ಮಾಡ್ತಾಳೆ, ಬಿಡ್ತಾ ಇಲ್ಲ ನನ್ನ ಮಗಳ ಅವನನ್ನು ಅನ್ನೋಂತಹದ್ದು ನಿಮಗೆ ಇತ್ತು ಅಂತಂದರೆ, ನರಸಿಂಹಸ್ವಾಮಿ ಶಾಂತನಾಗುತ್ತಾನೆ ಈ ಒಂದು ನಕ್ಷತ್ರದಲ್ಲಿ. ಸ್ವಾತಿ ನಕ್ಷತ್ರ ನೀವು ಬೆಲ್ಲವನ್ನು, ತೊಗರಿಯನ್ನು ಕೊಟ್ಟು ಅರ್ಚನೆ ಪೂಜೆ ಮಾಡಿಸ್ಕೊಂಡು ಮಾಡ್ಕೋಬೇಕಾಗಿರುತ್ತೆ. ಎಷ್ಟು ಅಂತಂದರೆ, ನರಸಿಂಹಸ್ವಾಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಸಂಖ್ಯೆ ಕೂಡ 9 ಸ್ವಾತಿ ನಕ್ಷತ್ರ, ಅಂದರೆ ತಿಂಗಳಿಗೆ 1 ಬಾರಿ ಬರ್ತಕ್ಕಂತಹ ಸ್ವಾತಿ ನಕ್ಷತ್ರದಂದು ಯಾರು ಆ ಒಂದು ಸ್ವಾಮಿಗೆ ತೊಗರಿಯನ್ನು, ಬೆಲ್ಲವನ್ನು ದಾನವಾಗಿ ಕೊಟ್ಟು ಆ ಮಗುವಿನ ಹೆಸರಲ್ಲಿ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬರ್ತಿರೋ, ನಿಧಾನಕ್ಕೆ ಅವರಿಗೆ ಮನಸ್ಸಿಗೆ ಬಂದು ಬಿಟ್ಟು ಬಿಡುತ್ತಾರೆ. ಆ ಸಂಬಂಧಗಳನ್ನು ನೀವು ಸಾಧ್ಯವಾದಷ್ಟು ಕೂಡ ಎಷ್ಟೋ ಬಾರಿ ಹೇಳಿರ್ತೀರಿ, ಕೌನ್ಸಿಲಿಂಗ್ ಮಾಡಿರ್ತೀರಿ, ನೀವೇ ಹೇಳಿರ್ತೀರಿ, ಬುದ್ಧಿವಾದಗಳಿರ್ತವೆ. ಏನು ಮಾಡಿದ್ರು ಈ ಹಠದಿಂದ ಅವರು ಬದಲಾಗಿರಲ್ಲ. ಈ
ರೀತಿ ನೀವು ಮಾಡೋ ಮುಖದ ಇನ್ನಷ್ಟು ಮಕ್ಕಳಿಗಾದರೂ ಕೂಡ ಈ ತರಹದ್ದು ನಡೆಯೋ ಘಟನೆ ತಪ್ಪಿಸ್ಬೇಕು ಅಂತ ನಿಮ್ಮಲ್ಲಿ ಮತ್ತು ಕೂಡ ಕೇಳಿಕೊಳ್ತೇನೆ. ಖಂಡಿತ ಗುರುಗಳೇ, ಭಾಳ ಅರ್ಥಪೂರ್ಣವಾಗಿರುವಂಥ ಮಾತನ್ನು ತಿಳಿಸಿದ್ರಿ. ಕೋಪ ಅನ್ನುವಂಥದ್ದನ್ನ ಕೈಗೆ ತಗೊಳ್ಬಾರ್ದು, ತಾಳ್ಮೆ ಅನ್ನುವಂಥದ್ದು ಆಭರಣ. ಜೊತೆಗೆ ಎಲ್ಲೋ ಒಂದು ಕಡೆ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ಅಂತಂದರೆ ಇವತ್ತು ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಥವಾ ಅವರ ಒಂದು ಮೈಂಡ್ ಡಿಸ್ಟರ್ಬೆನ್ಸ್ ಇದೆ ಅಂತಂದರೆ ಇವತ್ತು ಸ್ವಾತಿ ನಕ್ಷತ್ರ ಇದೆ, ನರಸಿಂಹಸ್ವಾಮಿಗೆ ನೀವು ಯಾವ ರೀತಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.